ಈಗ ನಾವು ಕಣ್ದೃಷ್ಟಿ ವಿಚಾರದಲ್ಲಿ ನಾವು ಬಂದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ನಾವು ಮನೆಗೆ ಈ ಒಂದು ಕುಂಬಳಕಾಯಿ ಅಂತ ಏನ್ ಹೇಳ್ತೀವಿ ಅದನ್ನ ನಿವಾಳಿಸಿ ನಾವು ಹೊಡಿತೀವಿ. ಸಾಮಾನ್ಯವಾಗಿ ನಿಮಗೆ ಕಣ್ದೃಷ್ಟಿ ಆಗಿದ್ರೆ ಮನೇಲೇ ಒಂದು ಸಣ್ಣ ಪರಿಹಾರ ಹೇಳ್ತೀನಿ. ಎಲ್ಲರ ಮನಲ್ಲೂ ಅದು ತಗೊಂಡ್ಬರ್ತಾರೆ, ಇದು ಸಾರು ಮಾಡ್ಕೊಳಕ್ಕೆ ಬೂದುಗುಂಬಳಕಾಯಿ ತಗೊಂಡ್ಬರ್ತಾರೆ. ಕೆಲವರೆಲ್ಲ ಸಾರು ಮಾಡ್ತಾರೆ, ಬೂದುಗುಂಬಳಕಾಯಿ ಸಾರು. ಅದ್ರಲ್ಲಿ ಬೀಜ ಬರ್ತದೆ, ಬೂದುಗುಂಬಳಕಾಯಿ ಒಂದು ಬೀಜ ಬರ್ತದೆ. ಅದನ್ನ ನೀವು 11 ಬೀಜ ತಗೊಳ್ಳಿ, ಜಸ್ಟ್ 11 ಬೀಜ ತಗೊಳ್ಳಿ. 11 ಬೀಜಕ್ಕೆ ಸ್ವಲ್ಪ ಕುಂಕುಮವನ್ನ ಹಾಕೊಳ್ಳಿ. ಆ ಬೀಜಕ್ಕೆ 11 ಬೀಜ ಇಟ್ಕೊಳ್ಳಿ. ನಿಮ್ಗೇನಾದ್ರು ಆದಾಗ ಯಾವಾಗ್ಲೂ ಮಾಡುವಂತ ಅವಶ್ಯಕತೆ ಇಲ್ಲ. ಆ 11 ಬೀಜಕ್ಕೆ ಕುಂಕುಮವನ್ನ ಎಡಗೈಯಿಂದ ತೆಗೆದು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ದಕ್ಷಿಣಾಭಿಮುಖವಾಗಿ ಅಂದ್ರೆ ದಕ್ಷಿಣಕ್ಕೆ ತಿರುಗಬೇಕು. ನೀವು ದಕ್ಷಿಣ ಮುಖವಾಗಿ ತಿರುಗಿಸಿ ಅಲ್ಲಿ ಹೇಳ್ಕೋಬೇಕು, ಯಾರ್ದಾರು ನನ್ನ ಮೇಲೆ ಕಣ್ದೃಷ್ಟಿ ಬಿದ್ದಿರೋದು, ಅಥವಾ ನಾನು ಇವತ್ತೇನೋ ಒಂದು ಒಡವೆ ತಗೊಂಡೆ, ಎಷ್ಟು ಜನ ಕಣ್ದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ, ಅಥವಾ ನಾನು ಇವತ್ತು ಕಾರ್ ತಗೊಂಡೆ ನಮ್ಮ ಯಜಮಾನ್ರು, ಅವ್ರ ಕಣ್ದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ ಅಂತ ಹೇಳಿ ನೀವೇ ನಿವಾಳಿಸ್ಕೊಳ್ಳೋದು. ಅಥವಾ ಯಾರಿಗೆ ಬೇಕೋ ನಿವಾಳಿಸೋದು ಎಡಗಡೆಯಿಂದ ನಿವಾಳಿಸೋದು. 13 ಸತಿ ನಿವಾಳಿಸಿ. ಅದು ನಿವಾಳಿಸಿ ಆದ ನಂತರ ಅದನ್ನ ಈ ಒಂದು ಟಾಯ್ಲೆಟ್ ಅಲ್ಲಿ ಹಾಕಿ ಫ್ಲಶ್ ಮಾಡಬೇಕು. ಅರ್ಥ ಆಯ್ತಲ್ಲ? ಟಾಯ್ಲೆಟ್ ಯಾರ್ಯಾರ ಕಣ್ದೃಷ್ಟಿ ಬಿದ್ದಿರುತ್ತೆ ನಿಮ್ಮ ಮೇಲೆ, ಹಂಗೇ ಚರಂಡಿ ಒಳಗಡೆ ಹೋಗಿ ಅವರ ಬುದ್ಧಿನೂ ಚರಂಡಿ ಒಳಗಿರ್ಬೇಕು ಅನ್ನೋದು ಮಾಡ್ಕೊಳ್ಳಿ. ಒಂದು ವಿಚಾರ ಹೇಳ್ತೀನಿ, ಯಾರ್ಯಾರು ಹೊಟ್ಟೆ ಉರಿ ಪಡ್ತಾ ಇದ್ದೀರೋ ಅದು ದಯವಿಟ್ಟು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಯಾರು ಏನ್ ಬೇಕಾದ್ರೆ ತಗೊಳ್ಳಿ, ಅದು ಅವ್ರ ಇಷ್ಟ ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರಿ. ಯಾಕೆ ಅಂತ ಹೇಳ್ತೀನಿ. ಇವತ್ತು ನಿಮಗೆ ಕಷ್ಟ ಬರ್ತಾ ಇದೆ ಅಂತಂದ್ರೆ ನೀವು ಯಾರೋ ಮೇಲೆ ಹೊಟ್ಟೆ ಉರ್ಕೊಂಡ್ ಮಾಡಿರ್ತೀರ. ಆ ಹೊಟ್ಟೆ ಉರಿ ಆದಾಗ ಅಲ್ಲಿ ಕಣ್ದೃಷ್ಟಿ ಹೋಗಿರುತ್ತೆ, ಅಲ್ಲಿ ನಿಮ್ದೊಂದು ಮನಸ್ಸಲ್ಲಿ ಹೋಗಿರುತ್ತೆ. ಅವನೇನಾರು ಈ ತರ ಇರ್ತಕ್ಕಂಥದ್ದು ಏನಾರು ಮಾಡಿ ಹಾಕಿದ್ರೆ ಅದು ರಿವರ್ಸ್ ನಿಮ್ಗೆ ಬರುತ್ತೆ. ಒಂದು ಗುರುವಾಗಿ ನಿಮ್ಗೆಲ್ಲ ಹೇಳ್ತೀನಿ, ಹೊಟ್ಟೆ ಉರಿ ಪಡೋದನ್ನ ನಿಲ್ಲಿಸಿ. ಅದು ಬೆಸ್ಟ್. ಅದು ಯಾರೋ ನಿಮ್ಮ ಅಣ್ಣ ಏನೋ ತಗೊಂಡ್ಬಿಟ್ಟ, ನಿಮ್ ತಂಗಿ ಏನೋ ತಗೊಂಡ್ಬಿಟ್ರು, ನಿಮ್ಮ ಅಕ್ಕ ಏನೋ ತಗೊಂಡ್ಬಿಟ್ರು, ಮತ್ತೆ ಇನ್ನೊಬ್ರು ಯಾರೋ ಎದುರುಗಡೆ ಮೇಲೆ ಏನೋ ತಗೊಂಡ್ಬಿಟ್ರು, ಅವ್ರು ಕಷ್ಟಪಟ್ಟವ್ರು ಅವ್ರ ದುಡ್ಡು ತಗೊಂಡವ್ರೆ, ಅಥವಾ ಅವ್ರ ಅಕ್ಲಾಯಿ ದುಡ್ಡು ಬಂದೈತೆ ತಗೊಂಡವ್ರೆ, ನಿಮಗಲ್ವಲ್ಲ. ನೀವು ಅವ್ರ ಕಡೆ ಒಂದು ಹೊಟ್ಟೆ ಉರ್ಕೊಳ್ತಕ್ಕಂಥದ್ದು, ಬಟ್ಟೆ ಹರ್ಕೊಳ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ, ಅವ್ರೇನಾರು ಪರಿಹಾರತವಾಗಿ ನೀವು ಮಾಡಿದ್ರೆ ಅದು ರಿವರ್ಸ್ ನಿಮಗೆ ಹೊಡೆಯುತ್ತೆ. ಕೇರ್ಫುಲ್. ಇದನ್ನ ಯಾಕೆ ನಾನು ಈ ಪಾಯಿಂಟ್ ಇವತ್ತು ಹೇಳಿದೆ ಅಂದ್ರೆ, ಈ ಒಂದು ಭೂಮಂಡಲದಲ್ಲಿ ಏನ್ ನಾವು ಕೊಡ್ತೀವೋ ಅದು ವಾಪಸ್ ಬರುತ್ತೆ. ಏನ್ ನಾವು ಕೊಡ್ತೀವೋ ಅದು ವಾಪಸ್ ಬರುತ್ತೆ. ಅದನ್ನ ತಿಳ್ಕೊಳ್ಳಿ. ಇದನ್ನೇ ನಾವು ಶಾಸ್ತ್ರದಲ್ಲಿ ಹೇಳೋದು. ಮನ್ಸಲ್ಲ ಹಾಕೊಳ್ಳಿ. ಇಲ್ಲಿ ನಮ್ಗೆ ಯಾಕೆ, ದೇವ್ರು ನಮ್ಗೆ ಕೊಟ್ಟಾಗ ನಾವು ಎಂಜಾಯ್ ಮಾಡೋಣ ಅಷ್ಟೇ. ಅವ್ನು ಕೊಟ್ಟಿದ್ದಾನೆ, ಎಂಜಾಯ್ ಮಾಡ್ಲಿ, ಚೆನ್ನಾಗಿರ್ಲಿ, ಒಳ್ಳೆ ಮನಸ್ಸಿಂದ ಆರೈಕೆ ಮಾಡಿ. 100% ಅದು ರಿವರ್ಸ್ ಬರ್ತದೆ.